ಎಷ್ಟು ಅಡುಗೆಗಳನ್ನ ಇಲ್ಲಿವರೆಗೂ ಮಾಡಿದಿರಾ? 1,500 ಮೇಲೆ ದಾಟಿದ್ದೀನಿ. ನಾನೇ ಇಷ್ಟು ಅಡುಗೆ ಮಾಡ್ತೀನಂತ ನನಗೆ ಲೈಫಲ್ಲಿ ನಿಜ ಗೊತ್ತಿರಲಿಲ್ಲ. ಯುಗಾದಿಗೆ ಗ್ರ್ಯಾಂಡ್ ಸೆಲೆಬ್ರೇಷನು, ನ್ಯೂ ಇಯರ್ಗೆ ಏನೋ ನೈಟ್ ಕೇಕ್ ಕಟ್ ಮಾಡ್ತಾರೆ ಅಷ್ಟೇ. ಇವಾಗ ಕೇಕ್ ಕೂಡ ನಾನು ಒಂದು 5-6 ವರ್ಷದಿಂದ ಕಟ್ ಮಾಡ್ತಾರೋದು. ಅದಕ್ಕೆ ಮುಂಚೆ ಎಲ್ಲ ಏನೂ ಇಲ್ಲ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅದೆಲ್ಲ ಇಲ್ಲ. ನಮಸ್ತೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಸ್, ಎಲ್ರಿಗೂ ಗೊತ್ತು ಹಿಂದೂ ಸಂಪ್ರದಾಯದಂತೆ ನಮಗೆ ಯುಗಾದಿಯೇ ಹೊಸ ಹಬ್ಬ ಅಂತ. ಆದ್ರೆ ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇರೋದ್ರಿಂದ ಒಂದು ಪುಟ್ಟ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ. ಸೆಲೆಬ್ರೇಷನ್ ಅಂತಂದ್ರೆ ಹೊರಗಡೆ ಹೋಗಿ ಕ್ರೌಡ್ ಅಲ್ಲಿ ಎಂಜಾಯ್ ಮಾಡುವಂತಹ ಒಂದಿಷ್ಟು ವರ್ಗ ಇದ್ರೆ, ಇನ್ನೊಂದಿಷ್ಟು ವರ್ಗ ಮನೇಲೆ ಕುತ್ಕೊಂಡು ನೆಮ್ಮದಿಯಾಗಿ ಏನಾದ್ರೂ ಒಂದು ಸಣ್ಣ ಪುಟ್ಟದ್ ಮಾಡ್ಕೊಂಡು ಸಿಂಪಲ್ ಆಗಿ ತಿನ್ಕೊಂಡು ಟಿವಿ ನೋಡ್ಕೊಂಡು ಎಂಜಾಯ್ ಮಾಡಬಹುದು ಅಂತ ಕೂಡ ಅನ್ಕೊಳ್ತಾ ಇರ್ತಾರೆ. ಸೊ ಅಂಥವರಿಗೆ, ಮನೇಲಿ ಕುತ್ಕೊಂಡು ಎಂಜಾಯ್ ಮಾಡೋರಿಗೆ, ಹಾಗೆ ಕಡಿಮೆ ಸಮಯ ಯೂಸ್ ಮಾಡಿಕೊಂಡು ಚೆನ್ನಾಗಿರುವಂತಹ ಡಿಶ್ ಅನ್ನ ಮಾಡ್ಕೊಳ್ಳುವಂತಹವರಿಗೆ ಇವತ್ತಿನ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ನಾವು ಬಂದಿರೋದು ರೇಖಾ ಅಡುಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಯೂಟ್ಯೂಬರ್ ಇವರು, ಕರ್ನಾಟಕದಲ್ಲಿ ಅತ್ಯಂತ ಫೇಮಸ್ ಆಗಿರುವಂತಹ ಯೂಟ್ಯೂಬರ್. ಸೊ ಇವರು ನಮಗೆ ನ್ಯೂ ಇಯರ್ಗೆ ಏನು ಸಿಂಪಲ್ ಆಗಿ ರೆಸಿಪಿ ಮಾಡ್ಬೋದು, ಯಾವ ಸ್ವೀಟ್ ಅನ್ನ ಮಾಡ್ಬೋದು ಅಂತ ಹೇಳ್ಕೊಡ್ತಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲೇದಾಗಿ ಸ್ವಾಗತಿಸೋಣ. ರೇಖಾ, ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸ್ವೀಟ್ ರೆಸಿಪಿ ತಂದಿದ್ದೀನಿ. ಮೇಡಮ್ ಅವ್ರು ಬಂದಿದ್ದಾರೆ, ತುಂಬಾ ಖುಷಿ ಆಯಿತು. ಸೊ ಫಸ್ಟ್ ಟೈಮ್ ಮನೆಯಲ್ಲಿ ಈ ಥರ ಒಂದು ಸೆಟಪ್ ಮಾಡಿ ವಿಡಿಯೋ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಒಂಥರ ಸರ್ಪ್ರೈಸ್ ಆಗಿದೆ. ಓಕೆ, ನಾನು ಅವಾಗಲೇ ಹೇಳಿದೆ, ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬ ಅದು ಹೊಸ ಯುಗಾದಿ ಹಬ್ಬ. ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇದೆ, ಒಂದು ಸಣ್ಣ ಸೆಲೆಬ್ರೇಷನ್ ಮಾಡೋದು ಯಾವುದೇ ತಪ್ಪಿಲ್ಲ. ಏನು ಸೊ ಇವತ್ತು ಸಿಂಪಲ್ ಆಗಿ ಒಂದು ಸ್ವೀಟ್ ಅನ್ನ ಯಾವ ತರ ಮಾಡ್ಕೋಬಹುದು, ತುಂಬಾ ಕಡಿಮೆ ಸಮಯ ಅಂತ ಕೂಡ ನೀವು ಹೇಳ್ತಾ ಇದ್ದೀನಿ. ಯಾವ್ದು ಮಾಡ್ಬೋದು, ಅದರ ಹೆಸರು ಮತ್ತೆ ಏನೇನ್ ಬೇಕಾ? ಇವತ್ತೊಂದು ಡಿಫ್ರೆಂಟ್ ಆಗಿ ಕ್ಯಾರೆಟ್ ಡ್ರೈ ಫ್ರೂಟ್ಸ್ ಹಾಕಿ ಶಾವಿಗೆ ಖೀರ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಂದು ಹೆಲ್ತಿಯಾಗಿ ಕೊಡ್ಬೇಕಂದ್ರೂ ಕೊಡ್ಬೋದು, ಅಥವಾ ಮನೆಯಲ್ಲಿ ಬರುವಂತ ಗೆಸ್ಟಿಗೆ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವಾಗ ನಿಮ್ಗೆ ಹೇಳ್ಕೊಟ್ಕೊಂಡು ಹಂಗೆ ಮಾಡ್ತೀನಿ ನಾನು ಕೂಡ. ತುಪ್ಪ ಕೊಡಿ ಮೇಡಮ್. ಸೊ ನೋಡಿ, ಇವಾಗ ರೇಖಾ ಅಡುಗೆ ಜೊತೆಗೆ ಇವ್ರನ್ನೂ ಸೇರಿಸ್ಕೊಂಡು ಹೆಲ್ಪರ್ ಥರ ಮಾಡಿಸ್ತಾ ಇದ್ದೀನಿ ಕೆಲಸನ. ಸ್ಪೂನಲ್ಲಿದೆ, ಏನು ಅನ್ಕೊಂಬೇಡಿ, ಪರವಾಗಿಲ್ಲ. ಈ ರೆಸಿಪಿ ಮಾಡೋದಕ್ಕೆ ರೆಡಿ ಮಿಕ್ಸ್ಗಳು ಬರುತ್ತಲ್ಲ ಶಾವಿಗೆದು, ಅದು ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ನಾನು ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಆಲ್ರೆಡಿ ಫ್ರೈ ಮಾಡಿರುವಂಥ ಶಾವಿಗೆಗಳು ಸಿಗುತ್ತೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಕಪ್ ಅಳತೆನಲ್ಲೇ, ನಾನು ಅಳತೆ ಪ್ರಕಾರ ಹೇಳೋದು ಯಾವಾಗೂ ಎಲ್ರಿಗೂ ಗೊತ್ತಾಗಲಿ ಅಂತ, ಫಸ್ಟ್ ಟೈಮ್ ಟ್ರೈ ಮಾಡೋರ್ಗೂ ಈಸಿ ಆಗಲಿ ಅಂತ. ಸೊ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಗೋಡಂಬಿ, ಬೇಕಂದರೆ ದ್ರಾಕ್ಷಿ, ಬಾದಾಮಿ ಏನಾದರೂ ಹಾಕೋಬೋದು. ಅದೊಂದು ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ, ಅದನ್ನ ಹೇಳ್ತೀನಿ. ಇವಾಗ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಹುರ್ಕೊಳ್ಳೋಣ ಮೇಡಮ್. ಇವಾಗ ಜಾಸ್ತಿ ಹುರಿಯೋದೇನು ಬೇಡ ಅನ್ಸುತ್ತೆ? ಇಲ್ಲ. ಮತ್ತು ಇದನ್ನು ಹುರಿಯೋದಕ್ಕೆ ಮುಂಚೆ ನೀವು ಹಾಲು ಕಾಯಿಸಿಟ್ಕೊಂಡೇನು ಬೇಗನೆ ಆಗುತ್ತೆ ಕೆಲಸ. ಪ್ರಿಪ್ರೇಷನ್ ನಾವು ಎಷ್ಟು ಬೇಗ ಮಾಡ್ತೀರೋ ಅಡುಗೆನೂ ಅಷ್ಟೇ ಬೇಗ ಆಗುತ್ತೆ. ನೀವು ಹೆಂಗೆ ಮೇಡಮ್? ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಅಡುಗೆ ನಾವು ಸೇಮ್ ಇದೇ ಮೆಥಡ್ ಯೂಸ್ ಮಾಡ್ಕೊಳ್ಳೋದು. ಹಾಗೆ ಶಾವಿಗೆ ಪಾಯಸ ಅಂದರೆ ಹಾಲು ಬೇಕೇ ಆಗುತ್ತೆ. ನಾನು ಕೂಡ ಮುಂಚೆನೇ ಕಾಯಿಸ್ಕೊಂಡಿದ್ದೀನಿ, ಬಟ್ ಇದೇನೋ ಹೊಸದಾಗಿ ಕ್ಯಾರೆಟ್ ಗಿರಿಗೆಲ್ಲ ನೋಡ್ತಾ ಇದ್ದೀನಿ. ಇದು ಆಲ್ರೆಡಿ ಬ್ರೌನಿಶ್ ಇರೋದ್ರಿಂದ ನಿಮಗೆ ಇದು ಗೋಡಂಬಿ ಬ್ರೌನ್ ಆಗೋ ತನಕ ನೀವು ಹಾಕೋಬೇಕಾಗತ್ತಾ? ತುಂಬಾನು ಫ್ರೈ ಆಗ್ಬೇಕಂತೇನಿಲ್ಲ, ಜಸ್ಟ್ ಸ್ವಲ್ಪ ಬಿಸಿ ಆದ್ರೆ ಸಾಕು. ಯಾಕಂದ್ರೆ ರೆಡಿ ಮಿಕ್ಸ್ ಅಲ್ವಾ, ಸೊ ಯಾವುದೇ ರೀತಿ ರೆಡಿ ಮಿಕ್ಸ್ ಆದ್ರೂ ಸ್ವಲ್ಪ ಬಿಸಿ ಮಾಡ್ದೇನೆ ಚೆನ್ನಾಗಿರುತ್ತೆ. ಸೊ ಇದು ಹುರಿಯೋವರೆಗೂ ಸಪೋಸ್ ಹಾಲೇನಾದ್ರು ಕಾಯಿಸ್ಕೊಂಡಿರಲಿಲ್ಲ ಅಂದ್ರೆ ಆ ಟೈಮಲ್ಲಿ ಹಾಲನ್ನು ಕಾಯಿಸ್ಕೋಬಹುದಲ್ವಾ? ಯಾಕಂದ್ರೆ ಕೆಲವ್ರಿಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಡೈರೆಕ್ಟ್ ಆಗಿ ಹಸಿ ಹಾಲು ಹಾಕಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವ್ರು ಮಾಡೋಂಥ ಪಾತ್ರೆಗಳೇನಾದ್ರು ಖಾರ ಅಡುಗೆ ಮಾಡಿರ್ತಾರೆ, ಬೈ ಚಾನ್ಸ್ ಗೊತ್ತಿಲ್ದಿರ ಹಾಲು ಹಾಕಿದ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ನಾವು ಯೂಟ್ಯೂಬರ್ ಅಂದ್ರೆ ಸ್ವೀಟಿಗೆ ಒಂದು ಪಾತ್ರೆ, ಖಾರ ರೆಸಿಪಿಗೆ ಒಂದು ಪಾತ್ರೆ ಇಟ್ಟಿರ್ತೀರಲ್ಲ, ಹಂಗಾಗಿ ನಾವು ಟಿಪ್ಸ್ ಮೂಲಕನೇ ಅಡುಗೆ ಮಾಡೋದು. ಗೊತ್ತಿಲ್ದಿರೋರಿಗೆ ಯೂಸ್ಫುಲ್ ಆಗುತ್ತೆ, ಅದಕ್ಕೋಸ್ಕರ. ಸೊ ನಿಮ್ಗಳಿಗೆ ಜಾಸ್ತಿ ಪಾತ್ರೆಗಳೇ ಬೇಕಾಗತ್ತಲ್ವಾ, ಕಲೆಕ್ಷನ್ಸ್ ಜಾಸ್ತಿ ಇರುತ್ತಲ್ಲ.
ಅಂದರೆ ಯೂಟ್ಯೂಬ್ ಮಾಡೋಕ್ಕೆ ಮುಂಚೆ ಎಲ್ಲ ಮನೇಲಿರೋಂಥ ಪಾತ್ರದಲ್ಲೇ ತೋರಿಸ್ತಾ ಇದ್ದೆ. ಹಂಗೆ ವರ್ಷಗಳು ಕಲಿತಾ ನಾವು ಚೇಂಜ್ ಆಗಬೇಕಲ್ಲ. ಮತ್ತು ತುಂಬ ಜನ ಕಮೆಂಟಲ್ಲಿ ಅವರೇ ನನಗೆ ಸಜೆಷನ್ ಮಾಡ್ತಾಯಿದ್ರು, ಈ ಥರದ್ದು ಯೂಸ್ ಮಾಡಿ, ಈ ಥರ ಪಾತ್ರೆ ಯೂಸ್ ಮಾಡಿ, ಈ ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಅಂತ. ಅವ್ರ ಸಜೆಷನ್ ತಗೊಂಡು ನಾನು ಕೂಡ ಟ್ರೈ ಮಾಡ್ತಾ ಇರ್ತೀನಿ. ನಿಮ್ದು ಈ ಥರ ಏನು ಅಡುಗೆದೆಲ್ಲ ನೀವು ಮಾಡ್ತಾ ಇರ್ತೀರಲ್ವಾ, ಅವಾಗ ಯಾವ ಥರ ಕಮೆಂಟ್ಸ್ ಬರುತ್ತೆ? ಮತ್ತು ನಿಮ್ಮ ಅಡುಗೆ ಟ್ರೈ ಮಾಡಿದ್ರು ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಏನಾದರೂ ಕೊಡ್ತಾರಾ? ಹೇಗೆ ಫೀಡ್ಬ್ಯಾಕು ಕೊಡ್ತಾರೆ. ತುಂಬ ಜನ ಹೊರ್ಗಿನ ದೇಶದವರು ಅಡುಗೆ ಮಾಡಿ ಫೋಟೋ ಎಲ್ಲ ಅವ್ರ ಪೇಜಲ್ಲಿ ಹಾಕಿರ್ತಾರೆ, ನಮ್ಗೆ ಹೇಳ್ತಾರೆ ಅವರು. ಅದನ್ನೆಲ್ಲ ನೋಡಿದ್ದೀನಿ, ತುಂಬ ಖುಷಿ ಆಗುತ್ತೆ. ತುಂಬ ಜನ ಏನು ಹೇಳೋದಂದರೆ, ನಿಮ್ಮ ಅಡುಗೆನೇ ನೋಡಿ ನಾವು ಕಲ್ತಿರೋದು, ಇಷ್ಟು ವರ್ಷದಿಂದ ನಮಗೆ ಅಡುಗೆ ಇಂಟ್ರೆಸ್ಟ್ ಇರಲಿಲ್ಲ, ಮದುವೆಯಾಗಿ ಹೋಗಿದ್ಮೇಲೆ ನಿಮ್ಮ ಅಡುಗೆಗಳನ್ನೇ ನೋಡಿ ಕಲ್ತು ನಮ್ಮ ಮನೇಲಿ ಎಲ್ಲರ ಹತ್ರ ಹೊಗಳ್ಸ್ಕೊತಾ ಇದ್ದೀನಿ ಅಂತ ಎಲ್ಲ ಹೇಳ್ತಾರೆ. ಮುಂಚೆಲ್ಲ ನಾನು ಕ್ಯಾಮ್ರಾ ಮುಂದೆ ಬರಬೇಕಂದ್ರೆ ಬರ್ತಾ ಇರಲಿಲ್ಲ. ಇವಾಗ ಈ ಕಲರ್ಸ್ ಕನ್ನಡದಲ್ಲಿ ಒಂದು ಆಫರ್ ಬಂತು, ಸವಿರುಚಿ ಪ್ರೋಗ್ರಾಮ್ಗೆ ಹೋಗಿ ಕ್ಯಾಮ್ರಾಗಳ ಮಧ್ಯೆ ನಿಂತ್ಕೊಂಡು ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಭಯ ಅನ್ನೋದು ಕಡಿಮೆ. ಅದೇನೋ ಗೊತ್ತಿಲ್ಲ ನನಗೆ, ಕ್ಯಾಮ್ರಾ ಅಂದ್ರೇ ಕ್ಯಾಮ್ರಾ ಹಿಂದ್ಗಡೆ ಎಷ್ಟು ಬೇಕಾದ್ರೂ ಮಾತಾಡ್ತೀನಿ, ಕ್ಯಾಮ್ರಾ ಮುಂದೆ ಬಂತು ಅಂದರೆ ನಾನೇ ಮರ್ತೋಗ್ತೀನಿ. ಸವಿರುಚಿಯಿಂದ ಸ್ಟಾರ್ಟ್ ಆಯ್ತಾ ನಿಮ್ಮದು ಕ್ಯಾಮ್ರಾ ಮುಂದೆ ಬರೋದು? ಹಾಂ, ಅದಕ್ಕೆ ಮುಂಚೆ ಮಧ್ಯದಲ್ಲಿ ಯಾವಾಗದು ಒಂದೊಂದ್ಸರಿ ಬರ್ತಾ ಇದ್ದೆ. ಕಡಿಮೆ ಉರಿ ಇಟ್ಕೊಂಡೆ ನಾನು ಉರಿತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ಫ್ರೈ ಆಗಿರೋದು. ಇವಾಗ ಹಾಲು ಹಾಕ್ಕೊಳ್ಳೋಣ. ಸೊ ಇದು ಹಾಲು ಅಷ್ಟು ಹಾಕೋಬೇಕಾ ಅಥವಾ ಸ್ವಲ್ಪ ಸ್ವಲ್ಪ? ಒಂದು ಅರ್ಧ ಭಾಗದಷ್ಟು ಹಾಕ್ಕೊಳ್ಳೋಣ. ನಾನು ಇಲ್ಲಿ 1 ಲೀಟ್ರ್ ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಶಾವಿಗೆ ಕಡಿಮೆ ತಗೊಂಡಿರೋದ್ರಿಂದ ಒಂದು ಅರ್ಧ ಲೀಟ್ರ್ ಸಾಕು, ಯಾಕಂದರೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಅದಕ್ಕೋಸ್ಕರ ಹೇಳ್ತೀನಿ. ಓಕೆ, ಹಾಕ್ಲಾ ನಾನು? ಹೇಳಿ ಯಾವಾಗ ಸ್ಟಾಪ್ ಮಾಡಬೇಕಂತ. ನೀವು ಬೇಕಂದರೆ ಹಾಕಿ ಮುಂಚೂರು. ಸಾಕು. ಏನಕ್ಕೆ ಇದು ಗಟ್ಟಿ ಆಯ್ತಂದ್ರೆ ಮತ್ತೆ ಹಾಕೋಬೇಕು? ಅಲ್ಲಲ್ಲ, ತುಂಬಾ ಜನ ಗಟ್ಟಿ ಹಾಲನ್ನೇ ಯೂಸ್ ಮಾಡ್ತಾರೆ, ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಸ್ವೀಟಿಗೆ ಅಂತ. ಕೆಲವ್ರಿಗೆ ಗಟ್ಟಿ ಹಾಲು ಇಷ್ಟ ಆಗೋದಿಲ್ಲ, ಒಂದು ಸ್ವಲ್ಪ ನೀರು ಹಾಕೋಬಹುದು. 3/4% ಹಾಲು ಅಂದರೆ 1% ನೀರು ಹಾಕೋಬಹುದು ಅಂತ. ಸರಿ, ಇದು ಕುದೀತಾ ಇರಲಿ. ಇದಕ್ಕೆ ಮುಂಚೆ ಏನೋ ಕ್ಯಾರೆಟ್ ಬಗ್ಗೆ ಹೇಳಿದ್ರಲ್ಲ, ಅದನ್ನ ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ನೀವು ಇದನ್ನೆಲ್ಲ ನೆನ್ಸಿಟ್ಕೊಂಡಿರೋದಾ? ನೆನ್ಸಿರೋದಲ್ಲ ಇದು. ಕ್ಯಾರೆಟ್ನ ಯಾರಾದ್ರೂ ನೆನೆಸ್ತಾರ, ಡ್ರೈ ಫ್ರೂಟ್ಸ್ ಬೇಕಂದ್ರೆ ನೆನೆಸ್ಬೋದು. ಅದೇ ನಾನು ಡಿಫ್ರೆಂಟ್ ಆಗಿ ಟ್ರೈ ಮಾಡೋದು. ಒಂದು ಚಿಕ್ಕ ಸೈಜ್ದು ಕ್ಯಾರೆಟ್, ಒಂದು 4 ಕ್ಯಾರೆಟು ನನ್ನ ಕೈ ಅಳತೆನಲ್ಲಿ 1 ಇಡಿ ಬಾದಾಮಿ, 1 ಇಡಿ ಗೋಡಂಬಿನ ಒಂದು ಲೋಟ ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 3 ವಿಸಿಲ್ ಬೇಯಿಸಿಟ್ಟಿದ್ದೀನಿ. ಇದನ್ನು ರುಬ್ಕೊಂಬರ್ತೀನಿ. ಯಾಕಂದರೆ ಕೆಲವರು ಡ್ರೈ ಫ್ರೂಟ್ಸ್ ಕ್ಯಾರೆಟು ತಿಂದೇ ಇರೋರು ಇದ್ದಾರೆ, ಇನ್ನೂ ಮಕ್ಕಳು ಕೂಡ ಕೆಲವರು ಇಷ್ಟಪಡೋದಿಲ್ಲ. ಈ ಥರ ಸ್ವೀಟಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ಬೋದು. ಹಾಂ, ಬೇಯಿಸಿರೋದು. ಬಾದಾಮಿ ಗೋಡಂಬಿನೂ ಬೇಯಿಸಿದ್ದೀನಿ. ನೀವು ಬೇಕಂದ್ರೆ ಇದನ್ನು ಓವರ್ ನೈಟ್ ನೆನೆಸ್ಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು, ಸಪ್ರೇಟಾಗಿ ಕ್ಯಾರೆಟ್ ಮಾತ್ರ ಬೇಯಿಸ್ಕೊಂಡು. ಇವಾಗ ಇದನ್ನು ರುಬ್ಕೊಂಬರ್ತೀನಿ ನಾನು. ಇದು ಬಂದ್ಬಿಟ್ಟು 1 ಲೀಟ್ರ್ ಹಾಲಿಗೆ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ರುಬ್ಬಿಟ್ಕೊಂಡಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ತಿಕ್ಕಾಗಿ ಮಾಡೋಣ ಅಂತ. ಶಾವಿಗೆ ಪಾಯಸ ಅಂದ್ರೆ ಸ್ವಲ್ಪ ತೆಳ್ಳಗಿರುತ್ತಲ್ವಾ. ಇವಾಗ ಮಿಕ್ಸಿ ಜಾರ್ಗೆ ಹಾಕೋ. ಇದು ನಿಮ್ಮಿಂದ ನಾನು ಯಾವುದೋ ಹೊಸ ರೆಸಿಪಿ ಕಲಿತಾ ಇದ್ದೀನಿ, ಟ್ರೈ ಮಾಡೋಣ ಮನೆಗೆ. ಅದು ನೀರು ಸಮೇತನೇ ಹಾಕೋದಾ? ನಿಮಗೆ ಸಿಪ್ಪೆ ಬೇಡ ಅಂದ್ರೆ ತೆಗಿಬೋದು ಬಾದಾಮಿಲಿರೋದನ್ನ. ಇವಾಗ ಇದನ್ನ ನಾನು ರುಬ್ಕೊಂಬರ್ತೀನಿ. ಅಷ್ಟೊತ್ತಿಗೆ ನೀವು ಹಾಲು ಉಕ್ಕದಂಗೆ ನೋಡ್ಕೊಬೇಕು. ಸೊ ಇವಾಗ ರುಬ್ಬಿದಾಗಿದೆ, ತಗೊಬಂದಿದ್ದೀನಿ ನೋಡಿ. ನಾನು ಸ್ವಲ್ಪ ಜಾಸ್ತಿನ ರುಬ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಯಾಕಂದ್ರೆ ಕಡಿಮೆ ಹಾಕ್ಬೇಕಾ ಇವಾಗ? ಹಾಂ, ಹಾಕ್ಬೇಕು. ಅಂದರೆ ಅದು ಕುದಿಯೋ ಟೈಮಲ್ಲಿ ಹಾಕಬೇಕು ಅಥವಾ? ಇಲ್ಲ, ಇವಾಗ ಹಾಕೋಬೋದು. ಜಸ್ಟ್ ಅದ್ರ ಜೊತೆಗೆ ಇದು ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಲು ಕುದಿಲೇಬೇಕಂತ ಏನಿಲ್ಲ ನೋಡಿ. ಈ ಥರ ಕ್ರೀಮಿಯಾಗಿ ರುಬ್ಕೋಬೇಕು. ಇದನ್ನು ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಕೊಂಡು ಮಕ್ಕಳಿಗೆ ಹಾಲು ಕಾಯಿಸಿದಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಕಿ ಕೂಡ ಕೊಡ್ಬೋದು, ಚೆನ್ನಾಗಿರುತ್ತೆ. ಹಂಗೂ ನಿಮಗೆ ಟಿಪ್ಸ್ ಬೇಕಂದರೆ ಫ್ರೀಝರಲ್ಲಿ ಐಸ್ ಕ್ಯೂಬ್ ಥರನೂ ಮಾಡಿ ಇಟ್ಕೊಂಡ್ಬಿಡ್ಬೋದು 1 ವಾರಕ್ಕಾಗೋಷ್ಟು. ಒಂದು 3 ಸ್ಪೂನ್ ಹಾಕೊತಾ ಇದ್ದೀನಿ. ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾ? ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಕುಡಿಯೋವಾಗ ಬಾಯಿಗೆ ಆ ನಟ್ಸ್ ಎಲ್ಲ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ.
ಬೇಕಂದ್ರೆ ಇದಕ್ಕೆ ಸಾಫ್ರಾನ್ ಹಾಕೋಬೋದು, ಅಂದರೆ ಕೇಸರಿ ಹೂವನ್ನು ಹಾಕೋಬೋದು. ಅದ್ರ ಬದಲಾಗಿ ನಾನು ಬಾದಾಮಿ ಪೌಡರ್ ಯೂಸ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಸಾಫ್ರಾನ್ ಸ್ವಲ್ಪ ಕಾಸ್ಟ್ಲಿ ರೇಟು, ಒರಿಜಿನಲ್ ಬೇಕು ತಗೋಬೇಕು ಅಂದರೆ, ಮತ್ತು ಫ್ಲೇವರ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಕ್ಕೂ ಆಗಲ್ಲ ಅದನ್ನು. ಅದ್ರ ಬದಲಾಗಿ ರೆಡಿ ಮಿಕ್ಸ್ ಬಾದಾಮಿ ಪೌಡರ್ ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಇದು ಒಂದು ಕುದಿ ಬರೋ ತನಕ ವೇಟ್ ಮಾಡಬೇಕಾ? ಲೋ ಫ್ಲೇಮಲ್ಲೇ ಇರಬೇಕಾ ಅಥವಾ ಇಲ್ಲ, ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಸಾಕು. ಏಲಕ್ಕಿ ಮಿಸ್ ಆಗ್ಬಾರ್ದು. ಕೆಲವೊಂದು ಸಾರಿ ಅಡುಗೆ ಮಾಡುವಾಗ ಮರ್ತೋಗ್ಬಿಡ್ತೀನಿ ನಾನು. ಅದಕ್ಕೆ ಪಕ್ಕ ಜೋಡಿಸಿ ಇಟ್ಕೊಂಡು ವಿಡಿಯೋ ಮಾಡೋದು. ಬುಕ್ಕಲ್ಲಿ ಬರ್ದಿಟ್ಕೊತೀನಿ ನಾನು. ಅಡುಗೆ ಮಾಡೋಕ್ಕೆ ಮುಂಚೆ ಬುಕ್ಕಲ್ಲಿ ಬರ್ದಿಟ್ಕೊತೀನಿ. ಹಾಂ, ಇವಾಗ ನನಗೆ ಗೊತ್ತಿರೋ ಅಡುಗೆನ ನಾನು ಚೇಂಜ್ ಮಾಡಬೇಕಂದ್ರೆ ಬರ್ಕೊನಲ್ಲ. ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಅಳತೆ ಪ್ರಕಾರ ಬರ್ದಿಟ್ಕೊಂಡು ಏನೇನು ಹಾಕಿದ್ಮೇಲೆ ಏನೇನು ಹಾಕ್ಬೇಕಂತ ಪಕ್ಕ ನೋಡಿಟ್ಕೊಂಡು ಆಮೇಲೆ ನೀವೇನು ಮಾಡ್ತೀರಾ ನ್ಯೂ ಇಯರ್ಗೆ? ಅಂದರೆ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಥವಾ ಯುಗಾದಿಗೆ ನೀವು ಸೆಲೆಬ್ರೇಟ್ ಮಾಡ್ತೀರಾ? ಯುಗಾದಿಗೆ ಗ್ರ್ಯಾಂಡ್ ಸೆಲೆಬ್ರೇಷನು, ನ್ಯೂ ಇಯರ್ಗೆ ಏನೋ ನೈಟ್ ಕೇಕ್ ಕಟ್ ಮಾಡ್ತಾರೆ ಅಷ್ಟೇ. ಇವಾಗ ಕೇಕ್ ಕೂಡ ನಾನು ಒಂದು 5-6 ವರ್ಷದಿಂದ ಕಟ್ ಮಾಡ್ತಾ ಇರೋದು. ಅದಕ್ಕೆ ಮುಂಚೆ ಎಲ್ಲ ಏನೂ ಇಲ್ಲ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅದೆಲ್ಲ ಇಲ್ಲ. ಸೊ ಸ್ವಲ್ಪ ನಾವು ಯೂಟ್ಯೂಬಿಂದೆಲ್ಲ ಚೇಂಜ್ ಆದಮೇಲೆ ಎಲ್ಲರ ಥರ ನಾವು ಬದುಕಬೇಕನ್ನೋ ಆಸೆನಲ್ಲಿ ಕೇಕ್ ತಂದು ಕಟ್ ಮಾಡ್ತೀರಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಫೋನ್ ಮಾಡ್ಕೊತೀರಿ. ಮತ್ತೆ ಮಲ್ಗೋದು ಎಲ್ಲಿ ಮಲ್ಕೋಕ್ಕಾಗುತ್ತೆ, ಒಂದು 3 ಅವರ್ ಮಲ್ಕೊತೀರಿ ಅಷ್ಟೇ. ಮತ್ತೆ ಎದ್ದು ರಂಗೋಲಿಗೆಲ್ಲ ಹಾಕಿ ದೇವ್ರ ಪೂಜೆ ಮಾಡ್ತೀನಿ ನಾನು. ವರ್ಷನೂ ನೈಟ್ 12 ಗಂಟೆಗೆ ಮಾಡ್ಬಿಡ್ತೀನಿ. ಅಂದರೆ ಹೊಸ ವರ್ಷಕ್ಕೆ? ಇಲ್ಲ, ಅವ್ರು ನಮ್ಮಮ್ಮ ನಮ್ಮ ತಮ್ಮವರೆಲ್ಲ ಕೇಕ್ ಕಟ್ ಮಾಡ್ತಾ ಇದ್ರೆ ನಾನು ಪೂಜೆ ಮಾಡ್ತಾ ಇರ್ತೀನಿ. ಹೊಸ ವರ್ಷಕ್ಕೆ ಪೂಜೆ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಮತ್ತೆ ಇನ್ನೊಂದ್ಸರಿ ಪೂಜೆ ಮಾಡಿ ಹತ್ರದಲ್ಲಿ ಇರುವಂಥ 2-3 ದೇವಸ್ಥಾನಕ್ಕೆ ಹೋಗಿ ಅವತ್ತಿನ ದಿನ ಮುಗಿಸ್ತೀರಿ. ಯಾವ ಥರ ಚೇಂಜ್ ಆಯಿತು ನೀವು ಯೂಟ್ಯೂಬ್ ನಿಮ್ಮ ಲೈಫಲ್ಲಿ ಬಂದಮೇಲೆ, ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಲೈಫ್ ಯಾವ ಥರ ಚೇಂಜ್ ಆಯಿತು? ಲೈಫ್ ತುಂಬಾ ಚೇಂಜ್ ಆಗಿದೆ. ಅಂದರೆ ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಏನು ಅಂದ್ಕೊಂಡಿದ್ರೆ ಅದಾಗಲ್ಲ ಅಂತ, ಅದು ಯೂಟ್ಯೂಬ್ ಆದಮೇಲೆ ನಮಗೆ ಚೇಂಜ್ ಆಗಿದೆ. ಮತ್ತು ಇಂಥ ವಸ್ತು ತಗೊಳಕ್ಕಾಗದೇ ಇರೋದನ್ನ ಇವಾಗ ತಗೊತೀರಿ, ಇಂಥ ಬಟ್ಟೆ ಆಗದೆ ಇರೋದನ್ನ ಇವಾಗ ಹಾಕ್ಕೊತೀರಿ. ಆ ಥರ ಚೇಂಜಸ್ಗಳಾಗಿದೆ. ಬೇರೆ ಥರ ಮನುಷ್ಯ ಚೇಂಜ್ ಆಗಿಲ್ಲ ನಾನು. ಅವಾಗ ಹೆಂಗಿದ್ದೀನಿ ಇವಾಗ ಹಂಗೆ ಇದ್ದೀನಿ. ಅದು ಇಂಪಾರ್ಟೆಂಟ್. ಮೇಯ್ನು ನಾವು ಚೇಂಜ್ ಆಗಬಾರ್ದು. ನಮ್ದು ಏನಿದೆ ಅದು ಬೇಕಂದ್ರೆ ಚೇಂಜ್ ಆಗಲಿ, ಬಟ್ಟೆ ಬರೆ. ಯಾಕಂದರೆ ಜನ ಇವಾಗ ಆಸ್ತಿ ಅಂತ ನೋಡಲ್ಲ, ಯಾವ ಥರ ಇದ್ದಾರೆ ಅಂತ ಅದನ್ನೇ ನೋಡೋದು. 7 ವರ್ಷದಿಂದ ನೀವು ಸ್ಟಾರ್ಟ್ ಮಾಡಿರೋದಲ್ವಾ? 7 ವರ್ಷ ಆಯ್ತಲ್ವಾ? 7 ವರ್ಷ. ಎಷ್ಟು ಅಡುಗೆಗಳನ್ನ ಇಲ್ಲಿವರೆಗೂ ಮಾಡಿದ್ರೆ ಅಂದಾಜ್ ಲೆಕ್ಕದಲ್ಲಿ? ಐನೋ ಗೊತ್ತು ಜಾಸ್ತಿ ಮಾಡಿರ್ತೀರಾ ಅಂತ ಲೆಕ್ಕ ಇರಲ್ಲ. 1,500 ಮೇಲೆ ದಾಟಿದ್ದೀನಿ. ನಾನೇ ಇಷ್ಟು ಅಡುಗೆ ಮಾಡ್ತೀನಂತ ನನಗೆ ಲೈಫಲ್ಲಿ ನಿಜ ಗೊತ್ತಿರಲಿಲ್ಲ. ಸೊ ಅಡುಗೆ ಮಾಡಿದ ತಕ್ಷಣ ಏನೋ ಯೂಟ್ಯೂಬಲ್ಲಿ ಹಾಕ್ತೀರಾ ವಿಡಿಯೋ, ಅದಾದ್ಮೇಲೆ ಮನೆಯಲ್ಲೆಲ್ಲ ನೋಡ್ಬಿಟ್ಟು ತಿಂದು ಎಂಜಾಯ್ ಮಾಡಿ. ಸೊ ಅವ್ರಿಗಂತೂ ಏನು ಕಡಿಮೆ ಇರಲ್ಲ ಅನ್ಸತ್ತಲ್ವಾ? ದಿನ ಒಂದು ಹೊಸ ಅಡುಗೆ ಸಿಗ್ತಿರುತ್ತೆ. ಅಂದರೆ ದಿನ ಮಾಡಲ್ಲ ನಾನು, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ವಿಡಿಯೋ ಮಾಡೋದು. ಫಸ್ಟ್ ಎಲ್ಲ ಒಂದು 3 ವರ್ಷ 4 ವರ್ಷ ಕಷ್ಟ ಬಿದ್ದಿದ್ದೀರಿ. ಸಿಗೋದು ಒಂದು ಸಂಡೇನ ಇಟ್ಕೊಂಡು ಒಂದೇ ದಿವಸ 6 ರೆಸಿಪಿ ಮಾಡ್ತಾಯಿದ್ದೆ. ಎಲ್ಲ ಇದರಲ್ಲೂ ನಾನು ಅದನ್ನೇ ಹೇಳಿರೋದು. ಆವಾಗ ಬಿದ್ದಿರೋ ಕಷ್ಟನ ನಾನು ಎಲ್ಲದ್ರ ಹತ್ರನೂ ಹಂಚ್ಕೊಂಡಿದ್ದೀನಿ. ಸೊ ಒಂದೇ ದಿವಸ ಭಾನುವಾರ ರಜಾ ಸಿಗ್ತಾಯಿತ್ತು. ನಾನು ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೆ ಹೋಗ್ಕೊಂಡೆ ಯೂಟ್ಯೂಬ್ ಮಾಡಿದ್ದು 1 ವರ್ಷ ಗಂಟ. ಸೊ ಒಂದಿನದಲ್ಲೇ ನೀವು ಬ್ಯಾಂಕಿಂಗ್ ಮಾಡ್ಕೊಂಡ್ಬಿಡ್ತಾ ಇದ್ರಿ. ಅವಾಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದ್ರೆ ಇವಾಗ ನೀವು ಹೇಳಿದ್ರಿ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಮಾಡೋದು ಅಂತ ಹೇಳಿರೋದು. ಸೊ ಇವಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದ ತಕ್ಷಣ ಒಂದಿಷ್ಟು ಜನ ಬಿಟ್ಬಿಡ್ತಾರೆ. ಒಂದು ವಾರ ಗ್ಯಾಪ್ ತಗೊಳ್ತಾರೆ, ಒಂದು 15 ದಿವಸ ಗ್ಯಾಪ್ ತಗೊಳ್ತಾರೆ. ಸೊ ಅಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ ನಿಮಗೆ ಯೂಟ್ಯೂಬಲ್ಲಿ ಅಂತ? ಅಂದರೆ ಇವಾಗ ನಾವು ಕಂಟಿನ್ಯೂಗಿ ಯಾವ ಟೈಮಿಂಗ್ ಬಿಡ್ತೀರೋ ಅದೇ ಟೈಮಿಂಗ್ ಬಿಡಬೇಕು. ಹೊಸ್ದಾಗಿ ಮಾಡೋರ್ಗು ಹೇಳ್ತಾ ಇದ್ದೀನಿ. ನಾನು ಕೂಡ ಕೆಲವೊಮ್ಮೆ ಚೇಂಜ್ ಮಾಡ್ತೀನಿ ಟೈಮಿಂಗ್ಗಳು. ಮತ್ತು ನಾನು ವಾರದಲ್ಲಿ 3 ರೆಸಿಪಿ ಪಕ್ಕ ಮಾಡ್ಕೊತೀನಿ. ಪೆಂಡಿಂಗ್ ಒಂದೋ ಎರಡೋ ಇಟ್ಕೊತೀನಿ. ನಮ್ಮ ತಮ್ಮ ಹೇಳ್ತಾ ಇದ್ದಾನೆ ಏನಂತ, ಜಾಸ್ತಿ ಪೆಂಡಿಂಗ್ ಇಟ್ಕೋಬೇಕಂತ ಹೇಳ್ತಾ ಇದ್ದಾನೆ. ಬ್ಯಾಂಕಿಂಗ್ ಆಲ್ಮೋಸ್ಟ್ ಆಗಿದೆ ಅನಿಸುತ್ತೆ. ಹೆಂಗೆ ಗೊತ್ತಾಗುತ್ತೆ ಅದು? ಶಾವಿಗೆ ಬೇಯೋ ತನಕ ನಾವು ಕುದಿಸ್ಕೋಬೇಕಾ? ಓಕೆ, ನೆಕ್ಸ್ಟು ಇವಾಗ ಶಾವಿಗೆ ಬೆಂದಿದೆ. ಮತ್ತು ತುಂಬ ಗಟ್ಟಿಯಾಗಕ್ಕೂ ಬಿಡಬಾರ್ದು, ಯಾಕಂದರೆ ಇದು ತಣ್ಣಗಾದ್ಮೇಲೆ ಪೂರ್ತಿ ಗಟ್ಟಿಯಾಗ್ಬಿಡುತ್ತೆ. ಇವಾಗ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ, ಒಂದು 4 ಹಾಕ್ಕೊತಾ ಇದ್ದೀನಿ. ಮತ್ತು ಬಾದಾಮಿ ಪೌಡ್ರ್ ಕೊಡಿ ಮೇಡಮ್. ಒಂದೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮಿ ಪುಡಿ ಹಾಕ್ಕೊತಾ ಇದ್ದೀನಿ. ಇದಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನಡೆಯುತ್ತೆ. ಕೇಸರಿ ಹೂವು ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಕೇಸರಿ ಇದ್ರೆ ಬಾದಾಮಿ ಪುಡಿ ಹಾಕೊಳ್ಳೋ ನೆಸೆಸಿಟಿ ಇಲ್ವಾ? ಜಸ್ಟ್ ಒಂದು 30 ಸೆಕೆಂಡ್ ಬಿಟ್ಬಿಟ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡ್ರೆ ನಮ್ಮ ರೆಸಿಪಿ ರೆಡಿ ಆಗುತ್ತೆ. ಹೌದಾ? ಹಾಂ.
ಒಂದೇ ಒಂದು ಬಾಯ್ಲ್ ಆದ್ರೆ ಸಾಕು. ಸೊ ಜಾಸ್ತಿ ಬಾಯ್ಲ್ ಅಂದ್ರೆ ಯೂಶಲಿ ಶಾವಿಗೆ ಪಾಯಸ ಅಂದ್ರೆ ಜಾಸ್ತಿ ಬಾಯ್ಲ್ ಮಾಡಿ ಅದನ್ನ ಕುದಿಸ್ತಾ ಇರ್ತಾನೆ, ತುಂಬಾ ಕಡಿಮೆ ಕ್ವಾಂಟಿಟಿ ಮಾಡ್ಕೊಂಡು ಅದು ಮಾಡ್ತಾರೆ. ಮತ್ತೆ ಇವಾಗ ಏನಾದ್ರು ಇವಾಗ ನೀವು ಗೊತ್ತಿಲ್ದಿರ ಮಾಡಿರ್ತೀರ, ಗಟ್ಟಿ ಆಗೋಗಿರುತ್ತೆ ಅನ್ಕೊಳ್ಳಿ, ಆ ಗಟ್ಟಿ ಆದಾಗ ಮತ್ತೆ ಎಕ್ಸ್ಟ್ರಾ ಹಾಲನ್ನ ಕಾಯಿಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ತಿನ್ಬೋದು. ಬೇಕಂದ್ರೆ ಸ್ಟವ್ ಮೇಲೆ ಇಟ್ಟು ಕೂಡ ಕುದಿಸ್ಕೋಬಹುದು. ಯಾಕಂದ್ರೆ ಇದನ್ನೆಲ್ಲ ತುಂಬಾ ಜನ ಮಾಡ್ಬಿಟ್ಟು ಒಂದ್ ದಿವಸ ಸ್ಟೋರ್ ಮಾಡ್ಕೊಂತಾರೆ, ಫ್ರಿಜ್ಜಲ್ಲಿ ಎತ್ತಿಟ್ಕೊಂತಾರೆ, ಊಟ ಆದ್ಮೇಲೆ ಒಂದು ಸ್ವೀಟ್ ತಿನ್ನೋ ಅಭ್ಯಾಸ ಇರುತ್ತಲ್ವಾ. ಸೊ ಅಂಥವ್ರು ಬೇಕಂದ್ರೆ ಬಿಸಿ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು. ಇವಾಗ ನೋಡಿ ಮೇಡಮ್ ಕುದೀತಾ ಇದೆ, ಸ್ಟಾರ್ಟ್ ಆಗಿದೆ, ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ. ಸೊ ಕಲರ್ ಗಿಲ್ಲರೆಲ್ಲ ನಾನು ಏನೂ ಹಾಕಿಲ್ಲ, ಅದರಲ್ಲೇ ಬಂದಿದೆ. ಕ್ಯಾರೆಟ್ ಹಾಕಿದ್ದೀನಿ, ಸೊ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಕುಡಿಯುವಾಗ ಬಾಯಿಗೆ ಒಂದೊಂದು ಪೀಸ್ ಸಿಗುತ್ತೆ. ಸ್ಟವ್ ಆಫ್ ಮಾಡ್ಕೊತೀನಿ. ಇವಾಗ ನೆಕ್ಸ್ಟ್ ಕಂಡೆನ್ಸ್ಡ್ ಮಿಲ್ಕು, ಅಂದ್ರೆ ಇದು ಸ್ವೀಟ್ ಅಲ್ವಾ, ನೀವು ಸಕ್ಕರೆ ಹಾಕೋ ಬದಲು ಕಂಡೆನ್ಸ್ಡ್ ಮಿಲ್ಕ್ ಹಾಕೊಳ್ಳೋದು. ಇದು ಹಾಕೋದ್ರಿಂದ ಇನ್ನೂ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಅದು ಬೇಡ ಅನ್ನೋರ್ಗೆ ಇನ್ನೂ ಕುಡಿಬೇಕು ಅನ್ಸುತ್ತೆ. ಆ ಥರ ತುಪ್ಪ ಸ್ಪೂನೆ ಹಾಕೊತಾ ಇದ್ದೀನಿ. ಇದು ಎಷ್ಟು ಕ್ವಾಂಟಿಟಿ ತಗೊಂಡಿರೋದು ನೀವು? ಒಂದು ಅರ್ಧ ಕಪ್ ಆದರೆ ಸಾಕು. ಸ್ವೀಟ್ ನೋಡ್ಕೊಂಡು ಹಾಕೋಬೋದು. ಒಂದು ಚಿಕ್ಕದು ಟಿನ್ ಅಳತೆಗಳು ಬರುತ್ತೆ, 100 ml 200 ml ಆ ಥರ ಬರುತ್ತೆ. 100 ml ಹಾಕಿದ್ರೆ ಸಾಕು. ಇದನ್ನ ನೀವು ಬಿಸಿಯಾಗೂ ಸರ್ವ್ ಮಾಡ್ಕೋಬೋದು, ಅಥವಾ ಇಲ್ಲ ಇವಾಗ ಸಮ್ಮರ್ ಟೈಮಲ್ಲಿ ಅಥವಾ ಯಾವಾಗಾದ್ರೂ ಬೇಕಂದಾಗ ಕುಡಿಬೇಕಂದಾಗ ಫ್ರಿಜ್ಜಲ್ಲಿ ಒಂದು 1/2 hour ಇಟ್ಬಿಟ್ಟು ತಣ್ಣಗೆ ಮಾಡಿ ಕೂಡ ಕುಡಿಬೋದು. ಸೊ ಇವಾಗ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ಮೇಲೆ ಮತ್ತೆ ಕುದಿಸೋ ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ನೀವು ಸರ್ವ್ ಮಾಡ್ಬೋದಾ? ಇವಾಗ ಸೌಟಿಂದ ತೆಗ್ದು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈ ಹದ ಇರಬೇಕು ಕರೆಕ್ಟಾಗಿ. ಹಾಲು ಗಟ್ಟಿಯಾಗಿ ಕಾಣಿಸ್ಬೇಕು, ಶಾವಿಗೆನೂ ಉದುರಾಗಿರ್ಬೇಕು. ಮತ್ತು ಇದು ತಣ್ಣಗಾದ್ಮೇಲೂ ಇದೇ ಥರನೇ ಇರುತ್ತೆ. ಇವಾಗ ಇದು ರೆಡಿಮೇಡ್ ಶಾವಿಗೆ ಆಯಿತು, ಮನೆಯಲ್ಲಿ ಒಂದಿಷ್ಟು ಜನ ಶಾವಿಗೆ ಮಾಡ್ಕೊಳ್ತಾರೆ, ಅವ್ರಿಗೂ ಸೇಮ್ ಮೆಥಡ್ ಇರುತ್ತಾ? ಅವರು ಸ್ವಲ್ಪ ಶಾವಿಗೆನ ಜಾಸ್ತಿ ಹುರ್ಕೋಬೇಕಾಗತ್ತ? ಅಂದರೆ ಅವರು ಹುರಿದ್ಬಿಟ್ಟೆ ಮಾಡಬೇಕಾಗುತ್ತೆ. ಆದರೆ ಉರಿಯೋವಾಗ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಸಿಯೋದಕ್ಕೆ ಬಿಡಬಾರ್ದು, ಸೀದೋದ್ರೆ ಆ ಒರಿಜಿನಲ್ ಫ್ಲೇವರ್ ಹೋಗ್ಬಿಡುತ್ತೆ. ಇವಾಗ ರೆಡಿ ಇದೆ. ಸೊ ನೀವು ಕೂಡ ನೋಡ್ಕೊಂಡಿರ್ತೀರಲ್ಲ, ಮನೇಲಿ ಟ್ರೈ ಮಾಡಿ. ಸರ್ವ್ ಮಾಡ್ತಾಯಿದ್ದೀನಿ. ಸೊ ಟೈಮ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ಸರ್ವ್ ಮಾಡ್ಕೋಬೋದು. ಬೇಕಂದರೆ ಇದ್ರ ಜೊತೆಗೆ ನಿಮ್ಗೆ ಇಷ್ಟವಾಗಿರೋಂಥ ಫ್ರೂಟು, ಐಸ್ ಕ್ರೀಮ್ ಎಲ್ಲ ಹಾಕ್ಕೊಂಡು ಕೂಡ ಸರ್ವ್ ಮಾಡ್ಕೋಬೋದು. ಹಾಕ್ಬಿಡಿ ಸ್ಪೂನ್. ಸೊ ಬಿಸಿದು ನಮಗೋಸ್ಕರ ಮಾಡಿಕೊಟ್ಟಿದ್ರೆ, ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಹೇಳ್ಕೊಟ್ರೆ ಸಿಂಪಲ್ ಆಗಿ, ಕಾಂಪ್ಲಿಕೇಶನ್ಸ್ ಇಲ್ಲದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನ್ಯೂ ಇಯರ್ ಸ್ಪೆಷಲ್ ಆಗಿ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಖಂಡಿತ ನೋಡೋರು ಪ್ರತಿಯೊಬ್ಬರು ಮನೇಲಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ನಾನೊಂದ್ಸಲ ಟ್ರೈ ಮಾಡಿಬಿಡ್ತೀನಿ ಯಾವ ಥರ ಇದೆ ಅಂತಂದು. ಸೊ ದಟ್ ಸ್ವೀಟ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿ. ಕರೆಕ್ಟ್, ತುಂಬಾ ಚೆನ್ನಾಗಿದೆ. ಜಾಸ್ತಿ ಸ್ವೀಟು ಇಲ್ಲ, ಕಡಿಮೆನೂ ಇಲ್ಲ, ಬಟ್ ಓಕೆ, ತುಂಬಾ ಚೆನ್ನಾಗಿದೆ. ಕ್ಯಾರೆಟ್ದು ಡ್ರೈ ಫ್ರೂಟ್ಸ್ ಅದ್ರದ್ದು ಥಿಕ್ನೆಸ್ ಗೊತ್ತಾಗ್ತಾ ಇದೆ, ಚೆನ್ನಾಗಿದೆ. ಸೊ ಇದು ಬಿಸಿಯಾಗೂ ತಿನ್ಬೋದಂತೆ, ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಡೆಸರ್ಟ್ ಥರನೂ ತಿನ್ಬೋದಂತೆ. ನ್ಯೂ ಇಯರ್ಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ರೆಸಿಪಿನ ರೇಖಾ ಅವರು ಹೇಳ್ಕೊಟ್ರು. ಸೊ ಅವ್ರಿಗೆ ಆಗಲೇ ಧನ್ಯವಾದ ಹೇಳಿದ್ದೀನಿ. ವಿಡಿಯೋ ನೋಡಿದಂತಹ ನಿಮಗೂ ಕೂಡ ಧನ್ಯವಾದಗಳು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.